ಅಧ್ಯಾಯ 47 ನಿಗೂಢ ಬಡಗಿ ಮತ್ತು ವಿಗ್ರಹ ತಯಾರಿಕೆ. ಸೂತನು ಕಥೆಯನ್ನು ಮುಂದುವರಿಸುತ್ತಾ, ಓ ಋಷಿಗಳೇ, ರಾಜನ ಬಲವು ಸೋತಾಗ ಭಗವಂತನ ಆಜ್ಞೆಯ ಮೇರೆಗೆ ಶಬ್ಬರ ಮುಖ್ಯಸ್ಥ ವಿಶ್ವಾವಸು ಮತ್ತು ಬ್ರಾಹ್ಮಣ ವಿದ್ಯಾಪತಿ ಆ ಕಟ್ಟಿಗೆಯನ್ನು ಚಿನ್ನದ ರಥದ ಮೇಲೆ ಇರಿಸಿದರು. ಅವರ ಸ್ಪರ್ಶದಿಂದಲೇ ಭಾರವಾದ ಕಟ್ಟಿಗೆಯನ್ನು, ಅದು ಹೂವಿನಂತೆ ಹಗುರವಾಗಿ ಯಜ್ಞಸ್ಥಳವಾದ ಮಹಾವೇದಿಗೆ ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ತರಲಾಯಿತು. ಈಗ ಸಮಸ್ಯೆ ಏನೆಂದರೆ, ಅದರಿಂದ ವಿಗ್ರಹವನ್ನು ಯಾರು ಮಾಡುತ್ತಾರೆ? ಪ್ರಪಂಚದಾದ್ಯಂತದ ಅತ್ಯಂತ ನುರಿತ ಕುಶಲಕರ್ಮಿಗಳನ್ನು ಕರೆಯಲಾಯಿತು. ಆದರೆ ಕುಶಲಕರ್ಮಿಗಳು ಮರದ ಮೇಲೆ ತಮ್ಮ ಉಳಿ ಮತ್ತು ಸುತ್ತಿಗೆಗಳನ್ನು ಬಳಸಿದ ತಕ್ಷಣ ಅವರ ಉಳಿಗಳು ಗಾಜಿನಂತೆ ಒಡೆದು ಹೋದವು. ಮರದ ಮೇಲೆ ಒಂದು ಗೀರು ಕೂಡ ಇರಲಿಲ್ಲ. ರಾಜ ಮತ್ತೆ ಚಿಂತಿತನಾದನು. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ದುರ್ಬಲ ಬಡಗಿ ಬಂದನು. ಅವನು ಕೆಮ್ಮುತ್ತಿದ್ದನು ಮತ್ತು ಅವನ ಬೆನ್ನು ಬಾಗಿತ್ತು. ಅವನು ಹೇಳಿದನು, ರಾಜ, ನನ್ನ ಹೆಸರು ಅನಂತ ಮಹಾರಾಣ. ನಾನು ಈ ಮರದಿಂದ ವಿಗ್ರಹವನ್ನು ಮಾಡಬಹುದು, ಆದರೆ ನನಗೆ ಒಂದು ಷರತ್ತಿದೆ. ಅವನು, ನಾನು 21 ದಿನಗಳ ಕಾಲ ಬಾಗಿಲು ಮುಚ್ಚಿ ದೇವಾಲಯದ ಒಳಗೆ ಕೆಲಸ ಮಾಡುತ್ತೇನೆ. ಈ ಸಮಯದಲ್ಲಿ ಯಾರೂ ಒಳಗೆ ಅಥವಾ ಹೊರಗೆ ಹೋಗಬಾರದು, ಯಾರೂ ಒಳಗೆ ಇಣುಕಬಾರದು ಮತ್ತು ನನಗೆ ಯಾವುದೇ ಆಹಾರ ಅಥವಾ ಪಾನೀಯ ಅಗತ್ಯವಿಲ್ಲ. 21 ದಿನಗಳ ಮೊದಲು ಬಾಗಿಲು ತೆರೆದರೆ ನಾನು ನನ್ನ ಕೆಲಸವನ್ನು ತ್ಯಜಿಸುತ್ತೇನೆ. ರಾಜನಿಗೆ ಷರತ್ತನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಹಳೆಯ ಬಡಗಿ ನಿಗೂಢ ಮರದೊಂದಿಗೆ ಪ್ರವೇಶಿಸಿದನು ಮತ್ತು ಬಾಗಿಲನ್ನು ಹೊರಗಿನಿಂದ ಮುಚ್ಚಲಾಯಿತು. ವಾಸ್ತವದಲ್ಲಿ ಬಡಗಿ ಬೇರೆ ಯಾರೂ ಅಲ್ಲ, ಸ್ವತಃ ಭಗವಾನ್ ವಿಶ್ವಕರ್ಮ ಅಥವಾ ಸ್ವತಃ ನಾರಾಯಣ, ತನ್ನ ಸ್ವಂತ ರೂಪವನ್ನು ಕೆತ್ತಲು ಬಂದವನು. ಆ ದಿವ್ಯ ಕುಶಲಕರ್ಮಿಯ ಪಾದಗಳಿಗೆ ನಮಸ್ಕರಿಸಿ ಕಮೆಂಟ್ಗಳಲ್ಲಿ ಬರೆಯಿರಿ, ಭಗವಾನ್ ವಿಶ್ವಕರ್ಮನಿಗೆ ಮಹಿಮೆ. ದೇವರು ಮಾತ್ರ ದೇವರ ಕೆಲಸವನ್ನು ಮಾಡುತ್ತಾನೆ, ನಾವು ಕೇವಲ ವಾದ್ಯಗಳು. ಒಳಗಿನಿಂದ ಬಡಿದುಕೊಳ್ಳುವ ಶಬ್ದ ಬರುತ್ತಿತ್ತು, ಆದರೆ 15ನೇ ದಿನ ಶಬ್ದ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ರಾಣಿ ಗುಂಡಿಚಾಳ ತಾಳ್ಮೆಯ ಮಿತಿ ಮೀರಿತು. ಅವಳು ಬಾಗಿಲು ತೆರೆಯಬೇಕೆಂದು ಒತ್ತಾಯಿಸಿದಳು ಮತ್ತು ಮುಂದೆ ಅವಳು ಕಂಡದ್ದು ಎಲ್ಲರನ್ನೂ ದಿಗ್ಭ್ರಮಿಸಿತು. ಕೋಣೆಯೊಳಗೆ ಏನಿತ್ತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 48 ರಾಣಿಯ ಅಸಹನೆ ಮತ್ತು ಅಪೂರ್ಣ ಶಿಲ್ಪಗಳು. ಈ ಅಧ್ಯಾಯವು ಅಸಹನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಸೂತ್ ಜಿ ವಿವರಿಸಿದರು. ಇದು ಮಾನವನ ಅತ್ಯಂತ ದೊಡ್ಡ ದೌರ್ಬಲ್ಯ. ಓ ಋಷಿಗಳೇ, ಯಾರೂ ಬಾಗಿಲು ತೆರೆಯದಂತೆ ನೋಡಿಕೊಳ್ಳಲು ರಾಜನು ಕಾವಲುಗಾರನನ್ನು ನಿಯೋಜಿಸಿದ್ದನು. 14 ದಿನಗಳವರೆಗೆ ಉಳಿ ಮತ್ತು ಮರಕಡಿಯುವ ಶಬ್ದಗಳು ಒಳಗಿನಿಂದ ಬರುತ್ತಲೇ ಇದ್ದವು. ರಾಣಿ ಗುಂಡಿಚಾ ಪ್ರತಿದಿನ ತನ್ನ ಕಿವಿಯನ್ನು ಬಾಗಿಲಿಗೆ ಒತ್ತಿ ಆ ಶಬ್ದಗಳನ್ನು ಆಲಿಸುತ್ತಿದ್ದಳು. ಆದರೆ 15ನೇ ದಿನ ಹಠಾತ್ ಮೌನವಿತ್ತು. ಯಾವುದೇ ಶಬ್ದವಿಲ್ಲ, ಯಾವುದೇ ಚಲನೆಯಿಲ್ಲ. ರಾಣಿ ಗಾಬರಿಗೊಂಡಳು. ವೃದ್ಧ ಬಡಗಿ ಒಳಗೆ ಸತ್ತಿದ್ದಾನೆಯೇ ಎಂದು ಅವಳು ಆಶ್ಚರ್ಯಪಟ್ಟಳು. ಆಹಾರ ಮತ್ತು ನೀರಿಲ್ಲದೆ ಅವನು ಇಷ್ಟು ದಿನ ಹೇಗೆ ಬದುಕಲು ಸಾಧ್ಯ? ರಾಣಿ ರಾಜನನ್ನು ಒತ್ತಾಯಿಸಿದಳು, ಬಾಗಿಲು ತೆರೆಯಿರಿ, ಬಡಗಿಯ ಜೀವ ಅಪಾಯದಲ್ಲಿರಬಹುದು. ರಾಜನು ಅವನ ವಾಗ್ದಾನವನ್ನು ನೆನಪಿಸಿದನು, ಆದರೆ ಅವನು ರಾಣಿಯ ಪ್ರೀತಿ ಮತ್ತು ಒತ್ತಡಕ್ಕೆ ಮಣಿಯಬೇಕಾಯಿತು. ರಾಜನು ಆದೇಶ ನೀಡಿ ಬಾಗಿಲು ತೆರೆದ ತಕ್ಷಣ ಒಳಗೆ ಕಂಡ ದೃಶ್ಯದಿಂದ ಎಲ್ಲರೂ ದಿಗ್ಭ್ರಮಿಸಿದರು. ವೃದ್ಧನು ಕಣ್ಮರೆಯಾದನು. ಕೋಣೆಯೊಳಗೆ ಯಾರೂ ಇರಲಿಲ್ಲ. ಅಲ್ಲಿ ಕೇವಲ 3 ಅಪೂರ್ಣ ವಿಗ್ರಹಗಳು ಬಿದ್ದಿದ್ದವು: ಭಗವಾನ್ ಜಗನ್ನಾಥ, ಅವನ ಸಹೋದರ ಬಲಭದ್ರ ಮತ್ತು ಅವಳ ಸಹೋದರಿ ಸುಭದ್ರ. ಆದರೆ ಇವು ಯಾವ ರೀತಿಯ ವಿಗ್ರಹಗಳು? ತೋಳುಗಳಿಲ್ಲ, ಕಾಲುಗಳಿಲ್ಲ, ಕಿವಿಗಳಿಲ್ಲ, ದೊಡ್ಡ ದುಂಡನೆ ಕಣ್ಣುಗಳು ಮತ್ತು ಅಪೂರ್ಣ ದೇಹ. ರಾಜ ಇಂದ್ರದ್ಯುಮ್ನ ತಲೆಯನ್ನು ಹಿಡಿದುಕೊಂಡು ಕುಳಿತನು. ಓ ದೇವರೇ, ನಾನು ಏನು ಮಾಡಿದೆ? ನಾನು ನನ್ನ ಪ್ರತಿಜ್ಞೆಯನ್ನು ಮುರಿದೆ ಮತ್ತು ಈಗ ನೀನು ಅಪೂರ್ಣನಾಗಿದ್ದೀಯಾ? ಅವರು ಗಂಭೀರ ಪಾಪ ಮಾಡಿದ್ದಾರೆ ಎಂದು ಅವರಿಗೆ ಅನ್ನಿಸಿತು. ಆದರೆ ಇದು ದೇವರ ದೈವಿಕ ಆಟ ಎಂದು ಅವರಿಗೆ ತಿಳಿದಿರಲಿಲ್ಲ. ಕಲಿಯುಗದಲ್ಲಿ ದೇವರು ಈ ಅಪೂರ್ಣ ರೂಪದಲ್ಲಿ ಪೂಜಿಸಲ್ಪಡಬೇಕೆಂದು ದೇವರು ಏಕೆ ಬಯಸಿದನು? ಇದಕ್ಕೆ ಬಹಳ ಆಳವಾದ ಅರ್ಥವಿತ್ತು. ನಂಬಿಕೆ ಮತ್ತು ಆತುರದಲ್ಲಿ ಸಂಶಯವು ಈಗಾಗಲೇ ಮಾಡಿದ ಕೆಲಸವನ್ನು ಹಾಳು ಮಾಡುತ್ತದೆ. ತಾಳ್ಮೆಯೇ ಭಕ್ತಿಯ ಪರೀಕ್ಷೆ. ವಿಗ್ರಹಗಳು ಅಂಗವಿಕಲವಾಗಿವೆ ಎಂದು ರಾಜ ಅಳುತ್ತಿದ್ದನು. ಆಗ ಆಕಾಶದಿಂದ ಬಂದ ಒಂದು ಧ್ವನಿ ಅವನನ್ನು ಮೌನಗೊಳಿಸಿತು. ದೇವರು ಅವನಿಗೆ, ಕೈಗಳಿಲ್ಲದೆ ನಾನು ಎಲ್ಲವನ್ನೂ ಹಿಡಿದುಕೊಳ್ಳಬಲ್ಲೆ
ಮತ್ತು ಕಾಲುಗಳಿಲ್ಲದೆ ನಾನು ಎಲ್ಲೆಡೆ ಹೋಗಬಲ್ಲೆ. ಮುಂದಿನ ಅಧ್ಯಾಯದಲ್ಲಿ ಈ ಅಪೂರ್ಣತೆಯ ದೈವಿಕ ರಹಸ್ಯವನ್ನು ಆಲಿಸಿ. ಅಧ್ಯಾಯ 49. ಅಪೂರ್ಣತೆಯಲ್ಲಿ ಪರಿಪೂರ್ಣತೆಯ ರಹಸ್ಯ. ಸೂತಾಜಿ ರಾಜನ ದುಃಖದಿಂದ ಮುಕ್ತಿಯ ಕಥೆಯನ್ನು ಹೇಳಿದರು. ಓ ಋಷಿಗಳೇ, ರಾಜ ಇಂದ್ರದ್ಯುಮ್ನ ಪಶ್ಚಾತ್ತಾಪ ಪಡುತ್ತಿರುವುದನ್ನು ನೋಡಿ ಆಕಾಶದಿಂದ ಒಂದು ಧ್ವನಿ ಹೇಳಿತು, ಓ ರಾಜ, ದುಃಖಿಸಬೇಡಿ. ನೀವು ಕಾಲಕ್ಕಿಂತ ಮೊದಲು ಬಾಗಿಲು ತೆರೆದಿದ್ದೀರಿ ಎಂಬುದು ಸತ್ಯ. ಆದರೆ ಇದೆಲ್ಲವೂ ನನ್ನ ಇಚ್ಛೆಯಿಂದ ಸಂಭವಿಸಿತು. ನಾನು ವೇದಗಳ ಪರಮಾತ್ಮ, ಅವನನ್ನು ಅಪಾನಿ ಪದೋಜವಾನೋ ಗ್ರಹಿತ ಎಂದು ಹೇಳಲಾಗುತ್ತದೆ. ಕೈಗಳಿಲ್ಲದೆ ಆದರೆ ಎಲ್ಲವನ್ನೂ ಪಡೆಯುವವನು. ಸತ್ಯಯುಗದಲ್ಲಿ ಜನರು ನನ್ನನ್ನು ಸುಂದರವಾದ ರೂಪದಲ್ಲಿ ಪೂಜಿಸಿದರು, ಆದರೆ ಕಲಿಯುಗದಲ್ಲಿ ನಾನು ಈ ರೂಪದಲ್ಲಿಯೇ ಇರುತ್ತೇನೆ. ನನ್ನ ದೊಡ್ಡ ದುಂಡಗಣಿಯ ಕಣ್ಣುಗಳು ನಾನು ನನ್ನ ಭಕ್ತರನ್ನು ಮಿಟುಕಿಸದೆ ನೋಡುತ್ತಿದ್ದೇನೆ ಎಂದು ಸೂಚಿಸುತ್ತವೆ. ನನ್ನ ಅಪೂರ್ಣ ಕೈಗಳು ನನ್ನ ಭಕ್ತರನ್ನು ಅಪ್ಪಿಕೊಳ್ಳಲು ನಾನು ಯಾವಾಗಲೂ ಸಿದ್ಧನಿದ್ದೇನೆ ಎಂಬ ಸಂದೇಶವನ್ನು ತಿಳಿಸುತ್ತವೆ. ನನಗೆ ಭೌತಿಕ ದೇಹದ ಅಗತ್ಯವಿಲ್ಲ, ನಾನು ಸಹಾನುಭೂತಿ ಹೊಂದಿದ್ದೇನೆ. ನೀವು ಈ ವಿಗ್ರಹಗಳನ್ನು ಸ್ಥಾಪಿಸಬೇಕು. ಇದನ್ನು ಕೇಳಿದ ರಾಜನ ದುಃಖವು ಹೆಮ್ಮೆಗೆ ತಿರುಗಿತು. ಅವನು 3 ವಿಗ್ರಹಗಳನ್ನು, ಕಪ್ಪು ಚರ್ಮದ ಜಗನ್ನಾಥ, ಬಿಳಿ ಬಲಭದ್ರ ಮತ್ತು ಹಳದಿ ಸುಭದ್ರ ಸಿಂಹಾಸನದ ಮೇಲೆ ಇರಿಸಿದನು. ಈ ರೂಪವು ಎಲ್ಲಾ ಸೌಂದರ್ಯಶಾಸ್ತ್ರವನ್ನು ಧಿಕ್ಕರಿಸಿತು, ಆದರೂ ಅದು ಜಗತ್ತಿನ ಅತ್ಯಂತ ಸುಂದರವಾದ ರೂಪವಾಯಿತು. ದೇವರು ಸೌಂದರ್ಯದಲ್ಲಲ್ಲ, ದೈವತ್ವದಲ್ಲಿ ವಾಸಿಸುತ್ತಾನೆ ಎಂದು ಇದು ತೋರಿಸುತ್ತದೆ. ನಾವು ಕಲಿಯ ಎಂದು ಕರೆಯುವ ಆ ರೂಪವು ಇನ್ನೂ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತದೆ. ಆ ಮಹಾಬಾಹುವನ್ನು ನೆನಪಿಸಿಕೊಳ್ಳುತ್ತಾ ಜೈ ಜಗನ್ನಾಥ, ಜೈ ಬಲಭದ್ರ, ಜೈ ಸುಭದ್ರ ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ಪ್ರಪಂಚದ ದೃಷ್ಟಿಯಲ್ಲಿ ಅಪೂರ್ಣವಾಗಿರುವುದು ಪ್ರೀತಿಯ ದೃಷ್ಟಿಯಲ್ಲಿ ಅತ್ಯಂತ ಸಂಪೂರ್ಣ ಮತ್ತು ಸುಂದರವಾಗಿರುತ್ತದೆ. ವಿಗ್ರಹಗಳನ್ನು ಮಾಡಲಾಯಿತು, ಆದರೆ ಅವುಗಳಿಗೆ ಜೀವ ತುಂಬಲು ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮ ಸ್ವತಃ ಸ್ವರ್ಗದಿಂದ ಇಳಿದು ಬರಬೇಕಾಯಿತು. ಬ್ರಹ್ಮನು ದೇವರ ದೃಷ್ಟಿಯಲ್ಲಿ ಸಮಾಧಿಗೆ ಹೋಗಲು ಕಾರಣವಾದದ್ದನ್ನು ಕಂಡನು. ಮುಂದಿನ ಅಧ್ಯಾಯವನ್ನು ಕೇಳಿ. ಅಧ್ಯಾಯ 50. ಬ್ರಹ್ಮನಿಂದ ಪ್ರಾಣ ಪ್ರತಿಷ್ಠೆ ಮತ್ತು ಆಶೀರ್ವಾದ. ಸೂತನು ಈ ಪವಿತ್ರ ಕಥೆಯನ್ನು ಹೀಗೆ ಹೇಳುತ್ತಾನೆ. ಓ ಋಷಿಗಳೇ, ವಿಗ್ರಹಗಳನ್ನು ಮಾಡಿದ ನಂತರ ರಾಜ ಇಂದ್ರದ್ಯುಮ್ನನು ಅವರ ಪ್ರಾಣ ಪ್ರತಿಷ್ಠೆ ಅಥವಾ ಉದ್ಘಾಟನೆಯನ್ನು ಸಾಮಾನ್ಯ ಪುರೋಹಿತರಿಂದಲ್ಲ, ಬದಲಾಗಿ ಬ್ರಹ್ಮನಿಂದ ಮಾಡಬೇಕೆಂದು ನಿರ್ಧರಿಸಿದನು. ರಾಜನು ತಪಸ್ಸು ಮಾಡಿ ಬ್ರಹ್ಮನನ್ನು ಬ್ರಹ್ಮಲೋಕದಿಂದ ಕರೆಸಿದನು. ಬ್ರಹ್ಮನು ಆ ಅದ್ಭುತ ವಿಗ್ರಹಗಳನ್ನು ನೋಡಿದಾಗ ಅವರಿಗೆ ತೋಳುಗಳು ಅಥವಾ ಕಾಲುಗಳಿರಲಿಲ್ಲ, ಆದರೆ ಅವರು ಸ್ವತಃ ಬ್ರಹ್ಮನ ತೇಜಸ್ಸನ್ನು ಹೊಂದಿದ್ದರು ಮತ್ತು ಅವರು ಭಾವಪರವಶರಾದರು. ಅವರು ವೇದ ಮಂತ್ರಗಳೊಂದಿಗೆ ವಿಗ್ರಹಗಳಿಗೆ ಜೀವ ತುಂಬಿದರು. ಪ್ರತಿಷ್ಠಾಪನೆಯ ನಂತರ ಭಗವಾನ್ ಬ್ರಹ್ಮ ರಾಜ ಇಂದ್ರದ್ಯುಮ್ನನಿಗೆ, ರಾಜ, ನಿಮ್ಮ ಭಕ್ತಿಯಿಂದ ನಾನು ತುಂಬ ಸಂತೋಷಗೊಂಡಿದ್ದೇನೆ, ವರವನ್ನು ಕೇಳು ಎಂದು ಹೇಳಿದನು. ರಾಜ ಇಂದ್ರದ್ಯುಮ್ನನು ಯಾವ ವರವನ್ನು ಕೇಳಿದನು ಎಂಬುದು ಇತಿಹಾಸವಾಯಿತು. ಅವನು ಹೇಳಿದನು, ಅಜ್ಜ, ನನ್ನ ವಂಶದಲ್ಲಿ ಯಾರೂ ಬದುಕಬಾರದು ಎಂಬ ವರವನ್ನು ನನಗೆ ಕೊಡು, ನನ್ನ ವಂಶ ಇಲ್ಲಿಗೆ ಕೊನೆಗೊಳ್ಳಲಿ. ಭಗವಾನ್ ಬ್ರಹ್ಮ ಆಘಾತಕ್ಕೊಳಗಾದನು. ಏಕೆ ರಾಜ? ಎಲ್ಲರೂ ಮಗನನ್ನು ಕೇಳುತ್ತಾರೆ. ರಾಜನು ಹೇಳಿದನು, ನಮ್ಮ ವಂಶಾವಳಿ ಮುಂದುವರೆದರೆ ನಮ್ಮ ಪೂರ್ವಜರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ಹೇಳುತ್ತಾರೆ. ಅವರು ದುರಾಹಂಕಾರಿಗಳಾಗುತ್ತಾರೆ. ಈ ದೇವಾಲಯವು ನಿಮಗೆ ಮಾತ್ರ ಸೇರಬೇಕೆಂದು ನಾನು ಬಯಸುತ್ತೇನೆ. ನನ್ನ ಹೆಸರಾಗಲಿ ಅಥವಾ ನನ್ನ ಕುಟುಂಬಕ್ಕೆ ಅದರ ಮೇಲೆ ಯಾವುದೇ ಹಕ್ಕುಗಳಿರಬಾರದು. ಭಗವಾನ್ ಬ್ರಹ್ಮ ಹಾಗೇ ಆಗಲಿ ಎಂದು ಹೇಳಿದನು. ತನ್ನ ಹೆಸರನ್ನು ಅಳಿಸಲು ವರವನ್ನು ಕೇಳಿದ ಅಂತಹ ಮಹಾನ್ ತ್ಯಾಗಿ ರಾಜ ಜಗತ್ತಿನಲ್ಲಿ ಎಂದಿಗೂ ಇರಲಿಲ್ಲ. ಸಂತೋಷಗೊಂಡ ದೇವರು, ರಾಜ, ನೀನು ಯಾವುದೇ ವಂಶಾವಳಿಗೆ ಸೇರದವನಾದರೂ ಸೂರ್ಯಚಂದ್ರರು ಇರುವ ತನಕ ನನ್ನ ಮಹಾನ್ ಪ್ರಸಾದ ಅಥವಾ ಕಾಣಿಕೆಗಳನ್ನು ಮೊದಲು ನಿನಗೆ ಅರ್ಪಿಸಲಾಗುವುದು. ಆದ್ದರಿಂದಲೇ ಇಂದಿಗೂ ಪುರಿಯ ರಾಜನನ್ನು ಭಗವಂತನ ಮೊದಲ ಸೇವಕನೆಂದು ಕರೆಯಲಾಗುತ್ತದೆ. ಹೀಗೆ ನೀಲಾಚಲ ಧಾಮದ ಸ್ಥಾಪನೆ ಪೂರ್ಣವಾಯಿತು. ರಾಜ ಇಂದ್ರದ್ಯುಮ್ನನ ಮಹಾನ್ ತ್ಯಾಗಕ್ಕೆ ಗೌರವ ಸಲ್ಲಿಸುತ್ತಾ, ಭಗವಂತನಿಂದ ಕಲಿಯಿರಿ, ನಿಜವಾದ ಸೇವೆ ಎಂದರೆ ನಾನು ಮತ್ತು ನನ್ನ ಎಂಬ ಅರ್ಥವನ್ನು ಸಂಪೂರ್ಣವಾಗಿ ಅಳಿಸಿಹಾಕುವುದು. ದೇವಾಲಯವು ಸ್ಥಾಪಿಸಲಾಯಿತು, ಆದರೆ ಈ ದೇವಾಲಯದ ಬಳಿ
ಶಿವನು ಬ್ರಾಹ್ಮಣನ್ನು ಕೊಂದ ಪಾಪವನ್ನು ತೊಳೆದ ಕೊಳವಿದೆ. ಪಾಪಿಗಳನ್ನು ಸಹ ಶುದ್ಧೀಕರಿಸುವ ಆ ಸರೋವರ ಯಾವುದು? ಮುಂದಿನ ಅಧ್ಯಾಯ 51 ಆಲಿಸಿ. ಇಂದಿನ ಯುಗದಲ್ಲಿ ನಂಬಲು ಕಷ್ಟಕರವಾದ ರಾಜ ಇಂದ್ರದ್ಯುಮ್ನನ ಮಹಾನ್ ಔದಾರ್ಯವನ್ನು ಸೂತಾಜಿ ವಿವರಿಸಿದರು. ಓ ಋಷಿಮುನಿಗಳೇ, ಭಗವಾನ್ ಜಗನ್ನಾಥನ ದೇವಾಲಯವು ಸ್ಥಾಪಿಸಲಾಯಿತು. ಆದರೆ ರಾಜ ಇಂದ್ರದ್ಯುಮ್ನನು ಕಲ್ಲಿನ ದೇವಾಲಯವನ್ನು ನಿರ್ಮಿಸಿದರೆ ಏನು ಪ್ರಯೋಜನ? ನಿಜವಾದ ದೇವಾಲಯವು ತ್ಯಾಗದಿಂದ ನಿರ್ಮಿಸಲಾಗುತ್ತದೆ. ಒಂದು ದೊಡ್ಡ ಯಜ್ಞದ ಸಮಯದಲ್ಲಿ ರಾಜನು ಬ್ರಾಹ್ಮಣರಿಗೆ ಹಸುಗಳನ್ನು ದಾನ ಮಾಡಲು ನಿರ್ಧರಿಸಿದನು. ಇವು 10, 20 ಅಥವಾ 100 ಹಸುಗಳಲ್ಲ, ಬದಲಾಗಿ ಲಕ್ಷಾಂತರ ಹಸುಗಳಾಗಿದ್ದವು. ರಾಜನು ಹಲವಾರು ಹಸುಗಳನ್ನು ದಾನ ಮಾಡಿದನು. ಅವು ದಾನ ಸ್ಥಳದ ಮೂಲಕ ಒಂದು ಸಾಲಿನಲ್ಲಿ ಹಾದು ಹೋದಾಗ ಅವುಗಳ ಗೊರಸುಗಳಿಂದ ಬಂದ ಧೂಳು ಸೂರ್ಯನನ್ನು ಮರಗಡಿಸಿತು. ಸೂತಾಜಿ ಒಂದು ಗಮನಾರ್ಹ ದೃಶ್ಯವನ್ನು ಚಿತ್ರಿಸಿದರು. ಲಕ್ಷಾಂತರ ಹಸುಗಳು ಒಟ್ಟಿಗೆ ನಡೆದಾಗ ಅವುಗಳ ಗೊರಸುಗಳು ಭೂಮಿಯನ್ನು ಅಗಿಯಲು ಪ್ರಾರಂಭಿಸಿದವು, ಒಂದು ದೊಡ್ಡ ಹಳ್ಳವನ್ನು ರೂಪಿಸಿದವು. ರಾಜನ ಯಜ್ಞ ಮತ್ತು ಹಸುವಿನ ದಾನದ ಸಮಯದಲ್ಲಿ ತುಂಬಾ ನೀರು ಮತ್ತು ಹಾಲು ಹರಿದವು. ಆ ದೊಡ್ಡ ಹಳ್ಳವು ನೀರಿನಿಂದ ತುಂಬಿತು. ಸ್ವಲ್ಪ ಸಮಯದಲ್ಲೇ ಅದೊಂದು ದೊಡ್ಡ ಸರೋವರವಾಗಿ ರೂಪಾಂತರಗೊಂಡಿತು. ಇದನ್ನು ನಾವು ಇಂದು ಇಂದ್ರದ್ಯುಮ್ನ ಸರೋವರ ಎಂದು ಕರೆಯುತ್ತೇವೆ. ಈ ಸರೋವರವನ್ನು ಕಾರ್ಮಿಕನು ಅಗಿಯಲಿಲ್ಲ, ಬದಲಾಗಿ ಇದು ಸದಾಚಾರ ಮತ್ತು ದಾನದ ಹೆಜ್ಜೆಗುರುತುಗಳಿಂದ ರೂಪುಗೊಂಡಿದೆ. ಈ ಸರೋವರದಲ್ಲಿನ ನೀರು ಸಾಮಾನ್ಯ ನೀರಲ್ಲ, ಇದು ಲಕ್ಷಾಂತರ ಗೋವುಗಳ ಪುಣ್ಯ ಮತ್ತು ರಾಜ ಇಂದ್ರದ್ಯುಮ್ನನ ತ್ಯಾಗವನ್ನು ಒಳಗೊಂಡಿದೆ. ಈ ಸರೋವರದಲ್ಲಿ ಸ್ನಾನ ಮಾಡಿ ತಮ್ಮ ಪೂರ್ವಜರಿಗೆ ನೀರು ಅರ್ಪಿಸುವ ಯಾರು, ತಮ್ಮ ಪೂರ್ವಜರು ಅವರ 21 ತಲೆಮಾರುಗಳನ್ನು ಲೆಕ್ಕಿಸದೆ ತಕ್ಷಣವೇ ತೃಪ್ತರಾಗಿ ಸ್ವರ್ಗಕ್ಕೇರುತ್ತಾರೆ. ಒಬ್ಬ ವ್ಯಕ್ತಿಯು ದಾನ ಮಾಡಲು ಸಿದ್ಧನಾದರೆ ಅವರು ಪ್ರಕೃತಿಯ ಭೂಲಕ್ಷಣವನ್ನು ಸಹ ಬದಲಾಯಿಸಬಹುದು ಎಂಬುದಕ್ಕೆ ಈ ಸರೋವರ ಸಾಕ್ಷಿಯಾಗಿದೆ. ಇಲ್ಲಿನ ಮಣ್ಣನ್ನು ಸಹ ಶ್ರೀಗಂಧದಷ್ಟು ಅಮೂಲ್ಯವಾಗಿ ಪರಿಗಣಿಸಲಾಗುತ್ತದೆ. ತ್ಯಾಗದ ಈ ಉದಾಹರಣೆಗೆ ಗೌರವ ಸಲ್ಲಿಸುತ್ತಾ, ನಿಜವಾದ ಸಂಪತ್ತು ಇತರರಿಗೆ ನೀಡಲ್ಪಟ್ಟದ್ದು. ಇತಿಹಾಸ ಮತ್ತು ಭೂಗೋಳದಲ್ಲಿ ಅದು ಮಾತ್ರ ಅಮರವಾಗುತ್ತದೆ. ರಾಜನ ಕೊಳವನ್ನು ನಿರ್ಮಿಸಲಾಯಿತು, ಆದರೆ ಪುರಿಯಲ್ಲಿ ಶಿವನೇ ಅಗಿದ ಮತ್ತೊಂದು ಕೊಳವಿದೆ, ಅಲ್ಲಿ ಸಾವು ಸಹ ಶರಣಾಗಬೇಕಾಗುತ್ತದೆ. ಸಾವನ್ನು ಗೆದ್ದ ಅಸಿಯ ಕಥೆ ಏನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 52. ಮಾರ್ಕಂಡೇಯ ಸರೋವರ ಮತ್ತು ಶಿವ ಮತ್ತು ವಿಷ್ಣುವಿನ ಐಕ್ಯ. ಶಿವ ಮತ್ತು ವಿಷ್ಣು ಒಟ್ಟಿಗೆ ವಾಸಿಸುವ ಸ್ಥಳದ ರಹಸ್ಯವನ್ನು ಸುತಾಜಿ ಈಗ ಬಹಿರಂಗಪಡಿಸಿದ್ದಾರೆ. ಓ ಋಷಿಗಳೇ, ಬಹಳ ಹಿಂದೆ ಒಬ್ಬ ಮಹಾನ್ ಋಷಿಯಿದ್ದ. ಮಾರ್ಕಂಡೇಯನು ತುಂಬಾ ಚಿಕ್ಕವನಾಗಿದ್ದನು, ಆದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವ ಮೂಲಕ ಅವನು ಶಿವನನ್ನು ಸಂತೋಷಪಡಿಸಿದನು ಮತ್ತು ಅಮರನಾದನು. ಪ್ರವಾಹ ಬಂದು ಇಡೀ ಭೂಮಿಯು ನೀರಿನಲ್ಲಿ ಮುಳುಗಿದಾಗ ಮಾರ್ಕಂಡೇಯನು ಜೀವಂತವಾಗಿದ್ದನು. ಅವನು ಆ ವಿಶಾಲವಾದ ನೀರಿನಲ್ಲಿ ತೇಲುತ್ತಿದ್ದನು. ನಂತರ ಅವನು ಆಲದ ಮರದ ಎಲೆಯ ಮೇಲೆ ಮಲಗಿದ್ದ ಪುಟ್ಟ ದೇವರಾದ ಬಾಲಮುಕುಂದನನ್ನು ನೋಡಿದನು. ವಿಶ್ವವನ್ನ ಪುನರ್ನಿರ್ಮಿಸಿದಾಗ ಮಾರ್ಕಂಡೇಯನು ಶಿವನನ್ನು ಕೇಳಿದನು, ಓ ದೇವರೇ, ನಾನು ಶಾಂತಿಯನ್ನು ಕಂಡುಕೊಳ್ಳುವ ಮತ್ತು ಪ್ರವಾಹದ ಭಯವಿಲ್ಲದ ಸ್ಥಳದಲ್ಲಿ ನಾನು ತಪಸ್ಸು ಮಾಡಬೇಕು. ಶಿವನು ಮುಗುಳ್ನಗುತ್ತಾ ಹೇಳಿದನು, ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗು. ಆ ಸ್ಥಳವು ನನಗೆ ಮತ್ತು ವಿಷ್ಣುವಿಗೆ ಪ್ರಿಯವಾದದ್ದು. ಮಾರ್ಕಂಡೇಯ ಪುರಿಗೆ ಬಂದು ಇಲ್ಲಿಯೊಂದು ಸರೋವರವನ್ನು ನಿರ್ಮಿಸಿ ಅದರ ದಡದಲ್ಲಿ ಶಿವನನ್ನು ಸ್ಥಾಪಿಸಿದನು. ಅದನ್ನು ಈಗ ಮಾರ್ಕಂಡೇಶ್ವರ ಮಹಾದೇವ ಎಂದು ಕರೆಯಲಾಗುತ್ತದೆ. ಪುರಿ ಜಗನ್ನಾಥ, ಅಂದರೆ ವಿಷ್ಣುವಿನ ವಾಸಸ್ಥಾನ ಮಾತ್ರವಲ್ಲ, ಶಿವನ ರಹಸ್ಯ ವಾಸಸ್ಥಾನವೂ ಆಗಿದೆ ಎಂದು ಸೂತ ವಿವರಿಸಿದನು. ಇಲ್ಲಿ ವಿಷ್ಣು ಅಂದರೆ ಹರಿ ಮತ್ತು ಶಿವ ಅಂದರೆ ಹರ, ಅಂದರೆ ಶಿವನ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಜಗನ್ನಾಥನನ್ನು ಭೇಟಿ ಮಾಡಿ ಶಿವನನ್ನು ಟೀಕಿಸುವವರ ಪ್ರಯಾಣವು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಈ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಅಕಾಲಿಕ ಮರಣದ ಭಯವನ್ನು ನಿವಾರಿಸುತ್ತದೆ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ. ಬೆಂಕಿ ಹತ್ತಿಯನ್ನು ಸುಡುವಂತೆ ಇಲ್ಲಿನ ನೀರು ಪಾಪಗಳನ್ನು ತೊಳೆಯುತ್ತದೆ. ಈ ಸ್ಥಳವು ಒಬ್ಬನೇ ದೇವರಿದ್ದಾನೆ ಎಂದು ತೋರಿಸುತ್ತದೆ, ಆದರೆ ಅವನ ಹೆಸರುಗಳು ಮತ್ತು ರೂಪಗಳು ವಿಭಿನ್ನವಾಗಿವೆ. ಶಿವ ಮತ್ತು ವಿಷ್ಣುವಿನ ಒಕ್ಕೂಟವನ್ನು ನಮಸ್ಕರಿಸುತ್ತಾ ಸಿಖ್ ಪಂಥಗಳು ಭಿನ್ನವಾಗಿರಬಹುದು, ಆದರೆ ಪರಮಾತ್ಮನು ಒಬ್ಬನೇ.
ತಾರತಮ್ಯ ಮಾಡುವವನು ಎಂದಿಗೂ ದೇವರನ್ನು ಪಡೆಯಲು ಸಾಧ್ಯವಿಲ್ಲ. ಸರೋವರದ ಬಳಿ ಜಗತ್ತು ಕೊನೆಗೊಂಡರೂ ನಾಶವಾಗದ ಮಾಂತ್ರಿಕ ಪಾದವಿದೆ. ಯಮರಾಜನೂ ಸಹ ಆ ಪಾದದ ಕೆಳಗೆ ಹೆಜ್ಜೆ ಹಾಕಲು ಹೆದರುತ್ತಾನೆ. ಆ ಅಮರ ಮರದ ರಹಸ್ಯವೇನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 53 ಅಕ್ಷಯವತ್ ಮತ್ತು ಮೋಕ್ಷದ ನೆರಳು. ಈಗ ಸೂತನ ಧ್ವನಿಯಲ್ಲಿ ಆಳವಾದ ವಿಸ್ಮಯವಿತ್ತು. ಹೇ ಜಗನ್ನಾಥ, ದೇವಾಲಯದೊಳಗೆ ಸಸ್ಯಶಾಸ್ತ್ರದ ನಿಯಮಗಳನ್ನು ಧಿಕ್ಕರಿಸುವ ಒಂದು ಮರವಿದೆ. ಇದನ್ನು ಕಲ್ಪವೃಕ್ಷ ಅಥವಾ ಅಕ್ಷಯವತ್ ಎಂದು ಕರೆಯಲಾಗುತ್ತದೆ. ಅಕ್ಷಯ ಎಂದರೆ ಎಂದಿಗೂ ಕೊಳೆಯದದ್ದು. ಮಹಾಪ್ರಳಯ ಸಂಭವಿಸಿ ಇಡೀ ಜಗತ್ತು ನೀರಿನಲ್ಲಿ ಮುಳುಗಿದಾಗ ಈ ಮರವು ಹೆಮ್ಮೆಯಿಂದ ಅಖಂಡವಾಗಿ ನಿಂತಿದೆ. ಶಿಶುರೂಪದಲ್ಲಿ ವಿಷ್ಣು ಈ ಮರದ ಎಲೆಗಳ ಮೇಲೆ ತೇಲುತ್ತಾನೆ, ತನ್ನ ಗರ್ಭದಲ್ಲಿರುವ ವಿಶ್ವವನ್ನು ರಕ್ಷಿಸುತ್ತಾನೆ. ಈ ಮರವು ವಿಷ್ಣುವಿನ ಸಾಕಾರವಿದೆ ಎಂದು ಸೂತ ವಿವರಿಸಿದರು. ಇದರ ಬೇರುಗಳು ಭೂಗರ್ಭಲೋಕವನ್ನು ತಲುಪುತ್ತವೆ ಮತ್ತು ಇದರ ಕೊಂಬೆಗಳು ಸ್ವರ್ಗವನ್ನು ಮುಟ್ಟುತ್ತವೆ. ಈ ಮರದ ನೆರಳಿನಲ್ಲಿ ನಿಂತ ಯಾರಾದರೂ ಒಂದು ಕ್ಷಣವಾದರೂ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಪ್ರತಿಫಲವನ್ನು ಪಡೆಯುತ್ತಾರೆ. ಈ ಮರದ ಕೆಳಗೆ ನಿಂತು ಮಾಡಿದ ಯಾವುದೇ ಸಂಕಲ್ಪವು ಕಲ್ಲಿನಲ್ಲಿ ಕೆತ್ತಲ್ಪಡುತ್ತದೆ. ಪ್ರಾಚೀನ ಕಾಲದಲ್ಲಿ ಸಾವಿರಾರು ವರ್ಷಗಳಿಂದ ಈ ಮರದ ಕೆಳಗೆ ಋಷಿಗಳು ತಪಸ್ಸು ಮಾಡಿದರು. ಈ ಮರದ ಎಲೆಗಳ ಗರ್ಜನೆಯಲ್ಲಿ ವೇದಗಳ ಶಬ್ದವನ್ನು ಕೇಳಬಹುದು ಎಂದು ಹೇಳಲಾಗುತ್ತದೆ. ಈ ಮರವು ಯುಗಗಳ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ದೇವಾಲಯಗಳು ಹಲವು ಬಾರಿ ನಿರ್ಮಿಸಲಾಗಿದೆ ಮತ್ತು ನಶಿಸಲಾಗಿದೆ, ಆದರೆ ಈ ಪಾದವು ಅದರ ಸ್ಥಾನದಲ್ಲಿ ಸ್ಥಿರವಾಗಿದೆ. ಭಕ್ತರು ಈ ಪಾದವನ್ನು ಪ್ರದಕ್ಷಿಣೆ ಹಾಕಿ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಪ್ರಾರ್ಥಿಸುತ್ತಾರೆ. ಚಿಂತಾಮಣಿ ಕಲ್ಲು ಕಬ್ಬಿಣವನ್ನು ಚಿನ್ನವಾಗಿ ಪರಿವರ್ತಿಸುವಂತೆ ಅಕ್ಷಯವಟದ ನೆರಳು ಪಾಪಿಯನ್ನು ಸದ್ಗುರ್ಧ್ಯವಾದ ಆತ್ಮವಾಗಿ ಪರಿವರ್ತಿಸುತ್ತದೆ ಎಂದು ಸೂತ ಹೇಳುತ್ತಾರೆ. ದೇವರನ್ನು ಆಶ್ರಯಿಸುವವರನ್ನು ಕಾಲವೂ ಸಹ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಈ ಪಾದವು ನಮಗೆ ಕಲಿಸುತ್ತದೆ. ಈ ದೈವಿಕ ಮರದ ನೆರಳನ್ನು ಅನುಭವಿಸುತ್ತಾ ಜೈ ಅಕ್ಷಯವಟ ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ಪಾಠ: ಈ ಜಗತ್ತಿನಲ್ಲಿ ಇರುವ ಎಲ್ಲವೂ ನಶ್ವರ. ದೇವರ ಆಶ್ರಯ ಮಾತ್ರ ಶಾಶ್ವತ ಮತ್ತು ಸುರಕ್ಷಿತ. ಈ ಪಾದದ ಬಳಿ ಒಂದು ಚಿಕ್ಕ ಕೊಳವಿದೆ. ಅದರ ನೀರಿನ ಹನಿ ದೇಹದ ಮೇಲೆ ಬಿದ್ದರೆ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿಗಳೂ ಸಹ ಚತುರ್ಭುಜ ರೂಪವನ್ನು ಪಡೆದು ವೈಕುಂಠಕ್ಕೆ ಹೋಗುತ್ತವೆ. ಆ ಮುಕ್ತಿಕುಂಡ ಯಾವುದು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 54 ರೋಹಿಣಿ ಕುಂಡದ ಪವಾಡದ ನೀರು. ದೇವಾಲಯ ಸಂಕೀರ್ಣದೊಳಗೆ ಅಡಗಿರುವ ರಹಸ್ಯ ನೀರಿನ ಮೂಲವನ್ನು ಸೂತಾಜಿ ವಿವರಿಸಿದ್ದಾಳೆ. ಓ ಋಷಿಗಳೇ, ಅಕ್ಷಯವಟದ ಬಳಿ ರೋಹಿಣಿ ಕುಂಡ ಎಂಬ ಪವಿತ್ರ ನೀರಿನ ಮೂಲವಿದೆ. ನಾನು ನಿಮಗೆ ಈ ಹಿಂದೆ ಹೇಳಿದ ಅದೇ ಕೊಳ ಇದು. ಬಾಯಾರಿದ ಕಾಗೆ ಅದರಲ್ಲಿ ಬಿದ್ದು ಸತ್ತು ದೇವರ ರೂಪವನ್ನು, ಅಂದರೆ ವಿಷ್ಣುವನ್ನು ಹೇಗೆ ಪಡೆಯಿತು? ಈ ನೀರು ಸಾಮಾನ್ಯವಲ್ಲ, ಇದು ಕರಣವಾರಿ, ಅಂದರೆ ಸೃಷ್ಟಿಯ ಮೂಲದಿಂದಲೇ ಬಂದ ನೀರು. ನನ್ನ ದರ್ಶನ ತಪ್ಪಿಸಿದ ವ್ಯಕ್ತಿಯು ರೋಹಿಣಿ ಕುಂಡದ ನೀರನ್ನು ಮುಟ್ಟಿದರೂ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ದೇವರು ಸ್ವತಃ ಹೇಳಿದ್ದಾನೆ ಎಂದು ಸೂತಾಜಿ ವಿವರಿಸಿದರು. ಸುದರ್ಶನ ಚಕ್ರವು ಭೂಮಿಯನ್ನು ಅಗೆದಾಗ ಪ್ರಾಚೀನ ಕಾಲದಲ್ಲಿ ಈ ಕೊಳವು ರೂಪುಗೊಂಡಿತು. ಇದು ದೇವರ ಅವತಾರಗಳೊಂದಿಗೂ ಸಹ ಸಂಬಂಧಿಸಿದೆ. ಇಲ್ಲಿನ ನೀರು ಎಂದಿಗೂ ಒಣಗುವುದಿಲ್ಲ ಅಥವಾ ಕೊಳೆಯುವುದಿಲ್ಲ. ಭಕ್ತರಿಗೆ ಇದು ಕೇವಲ ನೀರಲ್ಲ, ಮೋಕ್ಷದ ದ್ರವವಾಗಿದೆ. ಮೋಕ್ಷವನ್ನು ಪಡೆಯಲು ಹಿಮಾಲಯದ ಗುಹೆಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ಜನರು ತಪಸ್ಸು ಮಾಡುತ್ತಾರೆ ಎಂದು ಸೂದ್ ಹೇಳುತ್ತಾರೆ. ಆದರೆ ಕಲಿಯುಗದಲ್ಲಿ ದೇವರು ಮೋಕ್ಷವನ್ನು ಎಷ್ಟು ಅಗ್ಗ ಮತ್ತು ಸುಲಭಗೊಳಿಸಿದ್ದಾನೆಂದರೆ, ಈ ನೀರನ್ನು ಭಕ್ತಿಯಿಂದ ನಿಮ್ಮ ಹಣೆಗೆ ಹಚ್ಚಿದರೆ ಸಾಕು. ದೇವರ ಅನುಗ್ರಹವನ್ನು ಪಡೆಯಲು ಒಬ್ಬರಿಗೆ ಅರ್ಹತೆಗಳು ಅಗತ್ಯವಿಲ್ಲ, ಶರಣಾಗತಿ ಮಾತ್ರ ಬೇಕಾಗುತ್ತದೆ ಎಂದು ಈ ಕೊಳವು ನಮಗೆ ಹೇಳುತ್ತದೆ. ಜ್ಞಾನವುಳ್ಳವರಾಗಿರಲಿ ಅಥವಾ ಅಜ್ಞಾನಿಗಳಾಗಿರಲಿ, ಕಾಗೆ ಅಥವಾ ಮನುಷ್ಯನಾಗಿರಲಿ, ಈ ನೀರು ತಾರತಮ್ಯ ಮಾಡುವುದಿಲ್ಲ. ಮೋಕ್ಷವನ್ನು ನೀಡುವ ನೀರಿಗೆ ನಮಸ್ಕರಿಸುತ್ತಾ, ದೇವರ ಅನುಗ್ರಹವು ತಾರತಮ್ಯವಿಲ್ಲ, ಅದು ಎಲ್ಲರನ್ನೂ ಸಮಾನವಾಗಿ ಶುದ್ಧೀಕರಿಸುತ್ತದೆ. ನಾವು ಶಾಂತಿ ಮತ್ತು ಮೋಕ್ಷದ ಬಗ್ಗೆ ಸಾಕಷ್ಟು ಮಾತನಾಡಿದ್ದೇವೆ, ಆದರೆ ಭಯಂಕರ ದೇವತೆಯು ದೇವಾಲಯವನ್ನು ಕಾಪಾಡುತ್ತಾನೆ. ಅವನ ಕೋಪವು ಜಗತ್ತನ್ನು ನಡುಗಿಸುತ್ತದೆ. ಆದರೆ ಅವನು ಇಲ್ಲಿ ಏಕೆ ಮೌನವಾಗಿದ್ದಾನೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 55 ಭಗವಾನ್ ನರಸಿಂಹನ ಶಾಂತಿಯುತ ಧ್ಯಾನ. ಸೂದ್ ಈಗ ಗರ್ಜನೆಯು ವಿಶ್ವವನ್ನು ನಡುಗಿಸುವ ದೇವತೆಯನ್ನು ಆಹ್ವಾನಿಸುತ್ತಾನೆ.
ಓ ಋಷಿಮುನಿಗಳೇ, ಪುರುಷೋತ್ತಮ ಕ್ಷೇತ್ರ ಅಥವಾ ಪುರಿಯು ಶಾಂತಿಯುತವಾಗಿದೆ, ಏಕೆಂದರೆ ಅದು ಸ್ವತಃ ನರಸಿಂಹನಿಂದ ರಕ್ಷಿಸಲ್ಪಟ್ಟಿದೆ. ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹನ ಕೋಪವು ಮುಂದುವರಿದಾಗ ಅವನು ಶಾಂತಿಯನ್ನು ಹುಡುಕುತ್ತಾ ಈ ನೀಲಿ ಪರ್ವತಕ್ಕೆ ಬಂದನು. ಇಲ್ಲಿನ ಪ್ರಶಾಂತ ಮತ್ತು ಭಕ್ತಿಯ ವಾತಾವರಣವು ಅವನ ಕೋಪದ ಬೆಂಕಿಯನ್ನು ತಂಪಾಗಿಸಿತು. ದೇವಾಲಯದ ಪಶ್ಚಿಮ ದ್ವಾರದಲ್ಲಿ ಮತ್ತು ಗುಂಡಾಕ ದೇವಾಲಯದ ಬಳಿ ಭಂಗಿಯಲ್ಲಿರುವ ನರಸಿಂಹ ದೇವರನ್ನು ಪೂಜಿಸಲಾಗುತ್ತದೆ. ಜಗನ್ನಾಥನನ್ನು ಪೂಜಿಸುವ ಮೊದಲು ನರಸಿಂಹ ದೇವರನ್ನು ಪೂಜಿಸುವುದು ವಾಡಿಕೆ ಎಂದು ಸೂತಾಜಿ ವಿವರಿಸಿದರು. ಅವರು ಈ ದೇವಾಲಯದ ರಕ್ಷಕರು. ದುಷ್ಟಶಕ್ತಿಗಳು, ದೆವ್ವಗಳು, ಆತ್ಮಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಈ ದೇವಾಲಯವನ್ನು ಪ್ರವೇಶಿಸಲು ಧೈರ್ಯ ಮಾಡುವುದಿಲ್ಲ, ಏಕೆಂದರೆ ಪ್ರಬಲ ನರಸಿಂಹ ಸ್ವತಃ ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದಾನೆ. ಆದರೂ ಇಲ್ಲಿ ಅವರ ರೂಪ ವಿಶಿಷ್ಟವಾಗಿದೆ. ಅವರು ಇಲ್ಲಿ ಉಗ್ರರಲ್ಲ, ಆದರೆ ಶಾಂತ ನರಸಿಂಹನ ರೂಪದಲ್ಲಿದ್ದಾರೆ. ಅವರು ಯೋಗಭಂಗಿಯಲ್ಲಿ ಕುಳಿತಿದ್ದಾರೆ ಮತ್ತು ಭಕ್ತರಿಗೆ ರಕ್ಷಣೆ ನೀಡುತ್ತಾರೆ. ಶತ್ರುಗಳಿಂದ ತೊಂದರೆಗೊಂಡ ಭಕ್ತನು ಪುರಿಗೆ ಬಂದು ನರಸಿಂಹ ದೇವರ ಮುಂದೆ ದೀಪವನ್ನು ಬೆಳಗಿಸಬೇಕು ಎಂದು ಸೂತಾಜಿ ಹೇಳುತ್ತಾರೆ. ಭಗವಂತನು ಕಂಬವನ್ನು ಹರಿದು ಹಾಕಿದಂತೆಯೇ ಅವನ ತೊಂದರೆಗಳು ಮಾಯವಾಗುತ್ತವೆ. ಈ ಅಧ್ಯಾಯವು ಶಕ್ತಿಯ ನಿಜವಾದ ರೂಪವು ಕೋಪದಲ್ಲಲ್ಲ, ಬದಲಾಗಿ ನಿಯಂತ್ರಣ ಮತ್ತು ಶಾಂತಿಯಲ್ಲಿದೆ ಎಂದು ನಮಗೆ ಕಲಿಸುತ್ತದೆ. ನೀವು ಎಷ್ಟೇ ಶಕ್ತಿಮಾನರಾಗಿದ್ದರೂ ಕೋಪವನ್ನು ತ್ಯಜಿಸುವುದರಿಂದ ಮಾತ್ರ ನಿಜವಾದ ಮನಸ್ಸಿನ ಶಾಂತಿ ಸಿಗುತ್ತದೆ. ದೇವಾಲಯದ ಒಳಗೆ ಭಗವಾನ್ ನರಸಿಂಹನಿದ್ದಾನೆ, ಆದರೆ ಹೊರಗೆ ಹಗಲು ರಾತ್ರಿ ಶಬ್ದ ಮಾಡುತ್ತಾ, ಆದರೆ ಭಗವಂತನನ್ನು ಸಮೀಪಿಸಿದಾಗ ಮಾತ್ರ ಮೌನವಾಗುವ ದೇವತೆಯಿದ್ದಾನೆ. ಸಾಗರದ ನಿಗೂಢ ಮೌನದ ಹಿಂದಿನ ಸತ್ಯವೇನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 56 ಸಾಗರದ ಪವಿತ್ರ ಮಹಿಮೆ. ಸುತಾಜಿ ಈಗ ಪುರಿಯ ತೀರದಲ್ಲಿ ಘರ್ಜಿಸುವ ವಿಶಾಲವಾದ ನೀಲಿ ಸಾಗರವನ್ನು ತೋರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಈ ಸಾಗರವನ್ನು ಕೇವಲ ಉಪ್ಪು ನೀರಿನ ಜಲಾಶಯವೆಂದು ಪರಿಗಣಿಸಬೇಡಿ. ಇದು ಮಹೋದಧಿ, ಅಂದರೆ ಮಹಾಸಾಗರ. ಅವರು ಲಕ್ಷ್ಮೀದೇವಿಯ ತಂದೆ ಮತ್ತು ವಿಷ್ಣುವಿನ ಮಾವ. ಆದ್ದರಿಂದ ಅವರು ತೀರ್ಥಯಾತ್ರೆಗಳ ರಾಜ. ಅಲ್ಲಿಗೆ ಮತ್ತೆ ಮತ್ತೆ ಹೋಗಲೇಬೇಕು. ಆದರೆ ಜೀವನದಲ್ಲಿ ಒಮ್ಮೆಯಾದರೂ ಗಂಗಾಸಾಗರ ಮತ್ತು ಮಹೋದ್ನಲ್ಲಿ ಸ್ನಾನ ಮಾಡುವುದು ತುಂಬಾ ಪ್ರಯೋಜನಕಾರಿ. ಸುತ್ಜಿ ಒಂದು ಅದ್ಭುತ ರಹಸ್ಯವನ್ನು ಬಹಿರಂಗಪಡಿಸಿದರು. ಸಮುದ್ರವು ದಿನವಿಡೀ ಘರ್ಜಿಸುವುದನ್ನು ನೀವು ಗಮನಿಸಿರಬೇಕು. ಅಲೆಗಳು ಶಬ್ದ ಮಾಡುತ್ತವೆ. ಆದರೆ ಪುರಿ ದೇವಾಲಯವನ್ನು ಸಮೀಪಿಸಿದ ತಕ್ಷಣ ಸಮುದ್ರವು ಏಕೆ ಶಾಂತವಾಗುತ್ತದೆ? ಅಲೆಗಳ ಶಬ್ದವು ಜಗನ್ನಾಥ ದೇವರ ನಿದ್ರೆಗೆ ಭಂಗ ತರುತ್ತಿತ್ತು ಎಂದು ಕಥೆ ಹೇಳುತ್ತದೆ. ಭಕ್ತರಿಗೆ ಅವರ ಆರತಿಯನ್ನು ಕೇಳಲು ಸಾಧ್ಯವಾಗಲಿಲ್ಲ. ನಂತರ ಭಗವಂತನು ಸಮುದ್ರಕ್ಕೆ ಅಥವಾ ಅವರ ಮಾವನಿಗೆ, ನಿಮ್ಮ ಧ್ವನಿಯನ್ನು ನನ್ನ ದೇವಾಲಯವಾದ ಸಿಂಗ್ ದ್ವಾರದ ಪ್ರವೇಶ ದ್ವಾರವನ್ನು ತಲುಪಲು ಬಿಡಬೇಡಿ ಎಂದು ಆದೇಶಿಸಿದನು. ಇಂದಿಗೂ ದೇವಾಲಯದ ಹೊರಗೆ ಹೆಜ್ಜೆ ಹಾಕಿದ ತಕ್ಷಣ ಸಮುದ್ರದ ಶಬ್ದ ಕೇಳಬಹುದು ಎಂಬುದು ಒಂದು ಪವಾಡ. ಆದರೆ ಒಬ್ಬರು ಪ್ರವೇಶಿಸಿದ ತಕ್ಷಣ ಮೌನ ಆವರಿಸುತ್ತದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಸಮುದ್ರದಲ್ಲಿ ಸ್ನಾನ ಮಾಡುವುದು ಭಗವಂತನ ಪಾದಗಳನ್ನು ತೊಳೆಯುವ ನೀರಿನಲ್ಲಿ ನೇರವಾಗಿ ಸ್ನಾನ ಮಾಡಿದಂತೆ ಎಂದು ಸುತ್ಜಿ ಹೇಳುತ್ತಾರೆ. ಅಲೆಗಳು ಬಂದು ಭಕ್ತರ ಪಾದಗಳನ್ನು ಮುಟ್ಟಿ ಅವರನ್ನು ಶುದ್ಧೀಕರಿಸುತ್ತವೆ. ಆದರೆ ಸಮುದ್ರವು ನಮ್ಮ ಮಿತಿಯೊಳಗಿರಲು ನಮಗೆ ಕಲಿಸುತ್ತದೆ. ಇಷ್ಟೊಂದು ವಿಶಾಲವಾಗಿದ್ದರೂ ಅದು ಎಂದಿಗೂ ತನ್ನ ಗಡಿಯನ್ನು, ಅಂದರೆ ತೀರವನ್ನು ದಾಟುವುದಿಲ್ಲ. ಸಾಗರದ ರಾಜನಿಗೆ ಗೌರವ ಸಲ್ಲಿಸುತ್ತಾ ಶ್ರೇಷ್ಠರ ಸಮ್ಮುಖದಲ್ಲಿ ಶಾಂತವಾಗಿರುವುದು ಮತ್ತು ಒಬ್ಬರ ಘನತೆಯನ್ನು ಗಮನಿಸುವುದು ಉದಾತ್ತತೆಯ ಸಂಕೇತವಾಗಿದೆ. ಪುರಿಯಲ್ಲಿ 5 ವಿಶೇಷ ಸ್ಥಳಗಳಿವೆ. ಅವುಗಳನ್ನು ಅನುಕ್ರಮವಾಗಿ ಭೇಟಿ ನೀಡದಿದ್ದರೆ ಪ್ರಯಾಣವನ್ನು ಅರ್ಥಹೀನಗೊಳಿಸುತ್ತದೆ. ದೇವರುಗಳಿಂದ ರಚಿಸಲ್ಪಟ್ಟ ಪಂಚತೀರ್ಥಗಳ ನಕ್ಷೆಯೇನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 57 ಪಂಚತೀರ್ಥ ಮತ್ತು ಪರಿಕ್ರಮದ ನಿಯಮಗಳು. ಸುತಾಜಿ ಈಗ ಯಾತ್ರಿಕರಿಗೆ ಮಾರ್ಗದರ್ಶಿ ನಕ್ಷೆಯನ್ನು ಸಿದ್ಧಪಡಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಭಕ್ತಪುರಿಗೆ ಬಂದು ದೇವಾಲಯಗಳನ್ನು ನೋಡಿದ ನಂತರವೇ ಹಿಂತಿರುಗುವವರು ಪೂರ್ಣ ಪ್ರಯೋಜನಗಳನ್ನು ಪಡೆಯುವುದಿಲ್ಲ. 5 ತೀರ್ಥಯಾತ್ರೆಗಳಾದ ಪಂಚತೀರ್ಥಗಳಿಗೆ ಭೇಟಿ ನೀಡುವ ವಿಧಾನವನ್ನು ಧರ್ಮಗ್ರಂಥಗಳು ವಿವರಿಸುತ್ತವೆ. ಇದು ದೇಹ ಮತ್ತು ಆತ್ಮದ 5 ಅಂಶಗಳನ್ನು ಶುದ್ಧೀಕರಿಸುವ ವಿಶೇಷ ಅನುಕ್ರಮವಾಗಿದೆ. ಮೊದಲು ಪಾಪಗಳನ್ನು ಕರಗಿಸುವ ಮಾರ್ಕಂಡೇಯ ಸರೋವರದಲ್ಲಿ ಸ್ನಾನ ಮಾಡಬೇಕು. ನಂತರ
ನೆರಳು ನೀಡುವ ಕೃಷ್ಣನ ರೂಪವಾದ ಆಲದ ಮರವನ್ನು ಭೇಟಿ ಮಾಡಬೇಕು. ಇದಾದ ನಂತರ ಭಕ್ತನು ಬಲರಾಮನನ್ನು ಭೇಟಿ ಮಾಡಬೇಕು. ನಂತರ ಸಾಗರ ಅಥವಾ ಮಹಾನದಿಯಲ್ಲಿ ಸ್ನಾನ ಮಾಡುವುದರ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬೇಕು ಮತ್ತು ಅಂತಿಮವಾಗಿ ಇಂದ್ರದ್ಯುಮ್ನ ಸರೋವರದಲ್ಲಿ ತರ್ಪಣ ಮಾಡಬೇಕು. ಭಕ್ತನು ಈ 5 ಸ್ಥಳಗಳ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿದಾಗ ಅವನು ಅಥವಾ ಅವಳು ಜಗನ್ನಾಥನ ಮುಖ್ಯ ದೇವಾಲಯವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಈ ಪ್ರಕ್ರಿಯೆಯು ರಾಜನ ಆಸ್ಥಾನವನ್ನು ಪ್ರವೇಶಿಸುವ ಮೊದಲು ಹಲವಾರು ದ್ವಾರಗಳ ಮೂಲಕ ಹಾದು ಹೋಗುವಂತೆ ಎಂದು ಸುತ್ ಜಿ ವಿವರಿಸಿದರು. ಈ ಪ್ರದಕ್ಷಿಣೆಯು ಅಹಂಕಾರವನ್ನು ಮುರಿಯುತ್ತದೆ. ಒಂದು ಕೊಳದಿಂದ ಮತ್ತೊಂದು ಕೊಳಕ್ಕೆ ಮತ್ತು ನಂತರ ಸಾಗರಕ್ಕೆ ನಡೆಯುವ ಶ್ರಮವು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಈ 5 ತೀರ್ಥಯಾತ್ರೆಯ ಸ್ಥಳಗಳು ದೇವರುಗಳ ಅದೃಶ್ಯ ವಾಸಸ್ಥಾನಗಳಾಗಿವೆ ಎಂದು ಸುತ್ ಜಿ ಹೇಳುತ್ತಾರೆ. ಈ ತೀರ್ಥಯಾತ್ರೆಯನ್ನು ಕೈಗೊಳ್ಳುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಮತ್ತೆ ಯಾವುದೇ ತೀರ್ಥಯಾತ್ರೆಗೆ ಭೇಟಿ ನೀಡಬೇಕಾಗಿಲ್ಲ. ಅವನು ಅಥವಾ ಅವಳು ತನ್ನ ಮನೆಯ ಸೌಕರ್ಯದಿಂದಲೇ ಗಂಗಾ, ಯಮುನಾ ಮತ್ತು ಸರಸ್ವತಿಯ ಪ್ರಯೋಜನಗಳನ್ನು ಪಡೆಯುತ್ತಲೇ ಇರುತ್ತಾರೆ. ಪವಿತ್ರ ಪಂಚತೀರ್ಥಗಳನ್ನು ನೆನಪಿಸಿಕೊಂಡು ಸರಿಯಾದ ಪ್ರಕ್ರಿಯೆ ಮತ್ತು ಅನುಕ್ರಮವನ್ನು ಅನುಸರಿಸುವುದರಿಂದ ಮಾತ್ರ ಯಶಸ್ಸು ಸಾಧಿಸಬಹುದು, ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವುದರಿಂದಲ್ಲ. ಈಗ ಭಗವಂತನ ಆಚರಣೆಗಳು ಪ್ರಾರಂಭವಾಗುತ್ತವೆ. ಆದರೆ ಭಗವಂತನೂ ಸಹ ಶಾಖವನ್ನು ಅನುಭವಿಸುತ್ತಾನೆ ಎಂದು ನೀವು ಕೇಳಿದ್ದೀರಾ? 108 ಮನೆಗಳ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕಾದಷ್ಟು ಬಿಸಿಯಾಗಿರುತ್ತದೆ. ಈ ಸ್ನಾನಯಾತ್ರಾ ಆಚರಣೆ ಹೇಗಿದೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 58 ಸ್ನಾನಯಾತ್ರಾ ಮತ್ತು ಭಗವಂತನ ಅನಾರೋಗ್ಯ. ಈಗ ಸುತಾಜಿಯ ಮುಖದಲ್ಲಿ ಒಂದು ಸಿಹಿ ನಗು ಕಾಣಿಸಿಕೊಂಡಿತು. ಅವರು ಭಗವಂತನ ಬಾಲ್ಯದ ಕಾಲಕ್ಷೇಪಗಳನ್ನು ನೆನಪಿಸುವ ಆಚರಣೆಯನ್ನು ಹೇಳಲು ಪ್ರಾರಂಭಿಸಿದರು. ಓ ಋಷಿಗಳೇ, ಜ್ಯೇಷ್ಠ ಮಾಸದ ಹುಣ್ಣಿಮೆಯೆಂದು, ಅಂದರೆ ಮೇ-ಜೂನ್ನಲ್ಲಿ ಭೂಮಿಯು ಶಾಖದಿಂದ ಬಿಸಿಯಾಗುತ್ತಿರುವಾಗ ನಮ್ಮ ಭಗವಂತನೂ ಸಹ ಶಾಖವನ್ನು ಅನುಭವಿಸುತ್ತಿರಬೇಕು ಎಂದು ಭಕ್ತರು ಚಿಂತಿಸುತ್ತಾರೆ. ಈ ದಿನ ಸ್ನಾನಯಾತ್ರಾ ಆಚರಣೆ ನಡೆಯುತ್ತದೆ. ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯನ್ನು ದೇವಾಲಯದ ಗರ್ಭಗುಡಿಯಿಂದ ಸ್ನಾನದ ಬಲಿಪೀಠಕ್ಕೆ ಕರೆತರಲಾಗುತ್ತದೆ. ಲಕ್ಷಾಂತರ ಭಕ್ತರು ಅವರನ್ನು ಅಗಲವಾದ ಕಣ್ಣುಗಳಿಂದ ನೋಡುತ್ತಾರೆ. ಆ ದಿನ ಭಗವಂತನ ಅಭಿಷೇಕ, ಅಂದರೆ ಸ್ನಾನವನ್ನು ಚಮಚ ಅಥವಾ ಪಾತ್ರೆಯಿಂದಲ್ಲ, ಬದಲಾಗಿ ಚಿನ್ನ ಮತ್ತು ಜೇಡಿ ಮಣ್ಣಿನಿಂದ ಮಾಡಿದ 108 ದೊಡ್ಡ ಪಾತ್ರೆಗಳಲ್ಲಿ ಮಾಡಲಾಗುತ್ತದೆ. ಈ ಪಾತ್ರೆಗಳಲ್ಲಿ ತಂಪಾದ ಬಾವಿ ನೀರು, ಶ್ರೀಗಂಧ, ಕುಂಕುಮ ಮತ್ತು ಸುಗಂಧ ಇರುತ್ತದೆ. ವೇದ ಮಂತ್ರಗಳೊಂದಿಗೆ ಭಗವಂತನ ಮೇಲೆ ನೀರಿನ ಹರಿವನ್ನು ಬಿಡುಗಡೆ ಮಾಡಿದಾಗ ಅದು ಆಕಾಶದಿಂದ ಅಮೃತ ಸುರಿಯುತ್ತಿರುವಂತೆ ಕಾಣುತ್ತದೆ. ಭಕ್ತರು ಸಂತೋಷದಿಂದ ನೃತ್ಯ ಮಾಡುತ್ತಾರೆ. ಆದರೆ ಇದಾದ ನಂತರ ಮಾನವನಂತಹ ಆಚರಣೆ ನಡೆಯುತ್ತದೆ. ಅತಿಯಾದ ಸ್ನಾನದಿಂದಾಗಿ ಭಗವಂತನಿಗೆ ಶೀತ ಬಂದು ಜ್ವರ ಬರುತ್ತದೆ. ಭಕ್ತನ ಮೇಲಿನ ಪ್ರೀತಿಯಿಂದ ಇಡೀ ಜಗತ್ತನ್ನು ಆರೋಗ್ಯವಾಗಿಡುವವನು ಅನಾರೋಗ್ಯ ಪೀಡಿತನಂತೆ ನಟಿಸುವುದನ್ನು ಕಲ್ಪಿಸಿಕೊಳ್ಳಿ. ಸ್ನಾನದ ನಂತರ ದೇವಾಲಯದ ಬಾಗಿಲುಗಳು 15 ದಿನಗಳ ಕಾಲ ಮುಚ್ಚಲ್ಪಡುತ್ತವೆ. ಇದನ್ನು ಅನ್ಸಾರ್ ಅವಧಿ ಎನ್ನುತ್ತಾರೆ. ಭಗವಂತನಿಗೆ ಕಷಾಯ ನೀಡಲಾಗುತ್ತದೆ, ಹಣ್ಣುಗಳು ಅರ್ಪಿಸಲಾಗುತ್ತವೆ ಮತ್ತು ರಾಜವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಳಿಯುತ್ತದೆ. ಈ ಆಚರಣೆಯು ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ದೇವರು ಆಡಳಿತಗಾರನಾಗಿ ಅಲ್ಲ, ಕುಟುಂಬದ ಸದಸ್ಯನಾಗಿ ಬದುಕಲು ಇಷ್ಟಪಡುತ್ತಾನೆ. ಪ್ರೀತಿಯೇ ಅತ್ಯುತ್ತಮ ಸಂಬಂಧ. ಅವನ ಜ್ವರ ಕಡಿಮೆಯಾದ ನಂತರ ಭಗವಂತನು ಹೇಳುತ್ತಾನೆ, ಒಳಗೆ ಕುಳಿತು ಬಹಳ ಸಮಯವಾಯಿತು, ಈಗ ನಾನು ಹೊರಗೆ ನಡೆಯಲು ಹೋಗಬೇಕು ಎನ್ನುತ್ತಾನೆ. ಮತ್ತು ನಂತರ ಪ್ರಪಂಚದ ಶ್ರೇಷ್ಠ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಅಲ್ಲಿ ಭಗವಂತನ ರಥವು ಚಲಿಸುವುದಿಲ್ಲ, ಆದರೆ ಹಾರುತ್ತದೆ. ಅವನ ಭಕ್ತರ ಪ್ರೀತಿಯಿಂದ ನಡೆಯಲ್ಪಡುತ್ತದೆ. ಆ ರಥಯಾತ್ರೆಯೇನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 59 ವಿಶ್ವ ಪ್ರಸಿದ್ಧ ರಥಯಾತ್ರೆಯ ಆರಂಭ. ಈಗ ಸುತಾಜಿ ಇಡೀ ಜಗತ್ತಿಗೆ ತಿಳಿದ ಹಬ್ಬವನ್ನು ವಿವರಿಸುತ್ತಾರೆ. ಓ ಋಷಿಗಳೇ, 15 ದಿನಗಳ ಕಾಲ ಅನಾರೋಗ್ಯದಿಂದ ಬಳಲಿದ ನಂತರ ಭಗವಂತನ ಜ್ವರ ಕಡಿಮೆಯಾದಾಗ ಆಷಾಢ ಮಾಸದ ಪ್ರಕಾಶವಾದ 15 ದಿನಗಳ 2ನೇ ದಿನದಂದು ನಾವು ಹೋಗಿ ನಮ್ಮ ಜನರ ಯೋಗಕ್ಷೇಮವನ್ನು ವಿಚಾರಿಸೋಣ ಎನ್ನುತ್ತಾನೆ. ಭಗವಂತನು ದೇವಾಲಯದಿಂದ ಹೊರಬರುತ್ತಾನೆ. ಈ ದೃಶ್ಯವನ್ನು ಪಂಡಿ ಎಂದು ಕರೆಯಲಾಗುತ್ತದೆ. ಭಗವಂತನನ್ನು ನಿಧಾನವಾಗಿ ರಥಕ್ಕೆ ತರಲಾಗುತ್ತದೆ, ಉಯ್ಯಾಲೆಯ ಮೇಲೆ ತೂಗಾಡಲಾಗುತ್ತದೆ. ಲಕ್ಷಾಂತರ ಜನರು ಆಕಾಶವನ್ನು ಹರಿಬೋಲ್ ಎಂಬ ಜಪಗಳಿಂದ ತುಂಬುತ್ತಾರೆ. ಅವರು ಹೊರಟರು. 3 ಬೃಹತ್ ರಥಗಳು ಸಿದ್ಧವಾಗಿ ನಿಂತಿವೆ. ಜಗನ್ನಾಥನ ರಥ ನಂದಘೋಷನದು,
ಬಲಭದ್ರನ ತಾಳಧ್ವಜ ಮತ್ತು ಸುಭದ್ರನ ದರ್ಪದಲನ. ಈ ರಥಗಳನ್ನು ಮರದಿಂದ ಮಾಡಲಾಗುತ್ತದೆ ಮತ್ತು ಪ್ರತಿ ವರ್ಷ ಹೊಸದು ಮಾಡಲಾಗುತ್ತದೆ. ಈ ರಥಯಾತ್ರೆಯ ಮುಖ್ಯ ವಿಷಯವೆಂದರೆ ಅದರಲ್ಲಿ ಪೆಟ್ರೋಲ್ ಅಥವಾ ಇಂಜಿನ್ ಇರುವುದಿಲ್ಲ ಎಂದು ಸೂತ್ ಜಿ ವಿವರಿಸುತ್ತಾರೆ. ಭಕ್ತರು ಅದನ್ನು ಎಳೆಯುತ್ತಾರೆ. ರಾಜನಾಗಲಿ ಅಥವಾ ಬಡವನಾಗಲಿ ಎಲ್ಲರೂ ಒಟ್ಟಿದೆ ದಪ್ಪ ಹಗ್ಗವನ್ನು ಹಿಡಿಯುತ್ತಾರೆ. ರಥದ ಹಗ್ಗವನ್ನು ಮುಟ್ಟಿದ ಕೂಡಲೇ ಪುನರ್ಜನ್ಮದ ಬಂಧ ಮುರಿಯುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ಜಗನ್ನಾಥನನ್ನು ಪತಿತಪಾವನ ಎಂದು ಕರೆಯಲಾಗುತ್ತದೆ, ಏಕೆಂದರೆ ದೇವಾಲಯವನ್ನು ಪ್ರವೇಶಿಸಲು ಸಾಧ್ಯವಾಗದವರಿಗೆ, ಅಂದರೆ ನಾಸ್ತಿಕರು ಅಥವಾ ವಿದೇಶಿಗರಿಗೆ, ಭಗವಂತನು ಸ್ವತಃ ದರ್ಶನ ನೀಡಲು ಹೊರಡುತ್ತಾನೆ. ರಥವು ವರ್ದಂಡ ಅಥವಾ ವರ್ದಂಡದ ಮೇಲೆ ಚಲಿಸುತ್ತದೆ ಮತ್ತು ಭಕ್ತಿಯ ಸಮುದ್ರವು ಉಕ್ಕಿ ಹರಿದಿತ್ತು ಎಂದು ತೋರುತ್ತದೆ. ಭಗವಂತನು ತನ್ನ ಚಿಕ್ಕಮ್ಮ ಗುಂಡಿಚಾ ಮನೆಗೆ ಹೋಗಲು ಹೊರಟನು. ಈ ಪ್ರಯಾಣವು ದೇವರ ಕಡೆಗೆ ಆತ್ಮದ ಪ್ರಯಾಣವನ್ನು ಸೂಚಿಸುತ್ತದೆ. ರಥದ ಚಲನೆಯು ನಮ್ಮ ಜೀವನದ ಚಲನೆಯಂತೆ ಇದೆ. ಯಾರ ನಿಯಂತ್ರಣ ದೇವರ ಕೈಯಲ್ಲಿದೆ. ಮಹಾಪ್ರಭು ಅವರ ರಥಯಾತ್ರೆಯಲ್ಲಿ ಸೇರಲು ಜೈ ಜಗನ್ನಾಥ, ಜೈ ಬಲಭದ್ರ ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ಪಾಠ: ದೇವರನ್ನು ಹುಡುಕಲು ದೇವಸ್ಥಾನಕ್ಕೆ ಹೋಗುವುದು ಅನಿವಾರ್ಯವಿಲ್ಲ. ಕರೆ ನಿಜವಾಗಿದ್ದರೆ ದೇವರು ಸ್ವತಃ ಸುತ್ತು ಬರುತ್ತಾನೆ. ರಥ ಪ್ರಾರಂಭವಾಗಿದೆ, ಆದರೆ ದೇವರು ಎಲ್ಲಿಗೆ ಹೋಗುತ್ತಿದ್ದಾನೆ? ಗುಂಡಿಚಾ ದೇವಸ್ಥಾನವೆಂದರೇನು? ಮತ್ತು ದೇವರು ತನ್ನ ಪತ್ನಿ ಲಕ್ಷ್ಮಿಯನ್ನು ತನ್ನೊಂದಿಗೆ ಏಕೆ ಕರೆದುಕೊಂಡು ಹೋಗಲಿಲ್ಲ? ಈ ಸಣ್ಣ ತಪ್ಪಿನ ಬಗ್ಗೆ ಲಕ್ಷ್ಮಿ ಏನು ಮಾಡುತ್ತಾಳೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಹಾಗಾದರೆ ಕೇಳುಗರೆ, ಈ ಮಹಾಪುರಾಣದ ಯಾತ್ರೆ ಈಗ ಪ್ರಾರಂಭವಾಗಿದೆ. ಜಗತ್ತನ್ನು ಆಳುವ ದೇವರು 4 ತಿಂಗಳು ಗಾಢ ನಿದ್ರೆಗೆ ಜಾರಿದ ಮಿಕ್ಷಣವನ್ನು ನಾವಿನ್ನೂ ನೋಡಬೇಕಿದೆ. ರಕ್ಷಕ ಸ್ವತಃ ನಿದ್ರಿಸಿದಾಗ ವಿಶ್ವಕ್ಕೆ ಏನಾಗುತ್ತದೆ ಎಂದು ಊಹಿಸಿಕೊಳ್ಳಿ. ನಿಮ್ಮ ಮರಣದ ನಂತರ ನಿಮ್ಮ ಪೂರ್ವಜರು ನಿಮ್ಮಿಂದ 1 ಹನಿ ನೀರಿಗಾಗಿ ಏಕೆ ಹಂಬಲಿಸಿದರು ಮತ್ತು ಸತ್ತ ಹಸುವನ್ನು ಮುಟ್ಟುವುದರಿಂದ ಗೋದಾವರಿ ನದಿಯನ್ನು ಭೂಮಿಗೆ ತರಲು ಋಷಿಯೊಬ್ಬರು ಕಾರಣವಾದ ಭಯಂಕರ ಪಾಪ ಯಾವುದು? ಇದೆಲ್ಲವೂ ಮತ್ತು ಇಂದು ಅನಾವರಣಗೊಳ್ಳುತ್ತಿರುವ ಕಲಿಯುಗದ ಭಯಂಕರ ಸತ್ಯಗಳು ಇನ್ನೂ ಬಹಿರಂಗವಾಗಿಲ್ಲ. ಇಂದಿನ ಪವಿತ್ರ ಕಥೆಯು ನಿಮ್ಮ ಹೃದಯದಲ್ಲಿ ಒಂದು ಸ್ವರಮೇಳವನ್ನು ಮುಟ್ಟಿದ್ದರೆ ಮತ್ತು ನೀವೂ ಸಹ ಭಗವಂತನ ರಥವನ್ನು ಎಳೆಯುವ ಗುಂಪಿನಲ್ಲಿ ನಿಂತಿರುವಂತೆ ಭಾವಿಸಿದ್ದರೆ, ಈ ಭಾವನೆಯನ್ನು ಭಗವಂತನ ಪಾದಗಳಿಗೆ ಯೋಗ್ಯವಾದ ಕಾಣಿಕೆಯಾಗಿ ಅರ್ಪಿಸಿ. ನೆನಪಿರಲಿ, ಪ್ರಸಾದವನ್ನು ಎಂದಿಗೂ ಒಂಟಿಯಾಗಿ ತಿನ್ನುವುದಿಲ್ಲ, ಅದನ್ನು ಹಂಚಿಕೊಳ್ಳಲಾಗುತ್ತದೆ. ಆದ್ದರಿಂದ ಈ ಜ್ಞಾನದ ಪ್ರಸಾದವನ್ನು ಹಂಚಿಕೊಂಡು ನಿಮ್ಮ ಪ್ರೀತಿಯವರನ್ನು ಸದ್ಗುಣದ ಭಾಗವಾಗಿಸಿ. ಭಗವಂತ